ಪ್ರಿಪರೇಟರಿ ಎಕ್ಸಾಮ್ ಈಸಿ ಇರತ್ತಾ ಅಥವಾ ಡಿಫಿಕಲ್ಟ್ ಇರತ್ತಾ ಈ ಒಂದು ಟೆನ್ಷನ್ ಮಾಡ್ಕೋತಾನೆ ಎಕ್ಸಾಮ್ ಪ್ರಿಪರೇಷನ್ ಕೂಡ ನಡೆಸ್ತಾ ಇರ್ತೀರ. ಓಕೆ, ಅದ್ರ ಬಗ್ಗೆ ಮಾತಾಡೋಣ. ಅದಕ್ಕಿಂತ ಮೊದಲು ನಿಮ್ಗೆಲ್ರಿಗೂ ಕೂಡ ಪ್ರಿಪರೇಟರಿ ಎಕ್ಸಾಮ್ಗೋಸ್ಕರ ಆಲ್ ದ ಬೆಸ್ಟ್. ಈಗ ಮೊದಲನೇ ವಿಷಯ ನಿಮ್ಗೆ ಗೊತ್ತಿರಬೇಕಾಗಿರೋದು, ಈ ಪ್ರಿಪರೇಟರಿ ಎಕ್ಸಾಮ್ ಮಾರ್ಕ್ಸ್ ಅನ್ನ ಇಂಟರ್ನಲ್ ಗೆ ಕನ್ಸಿಡರ್ ಮಾಡಲ್ಲ. ಅದಕ್ಕೋಸ್ಕರ ತುಂಬಾ ಟೆನ್ಷನ್ ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ. ಹಾಗಾದ್ರೆ ಚೆನ್ನಾಗಿ ಪ್ರಿಪರೇಷನ್ ಮಾಡಬೇಕು. ಇದನ್ನ ಯಾಕೆ ಮೊದಲಿಗೆ ಹೇಳಿದೆ ಅಂತ ಹೇಳಿದ್ರೆ, ಪ್ರಿಪರೇಟರಿ ಎಕ್ಸಾಮ್ ಡಿಫಿಕಲ್ಟಿ ಲೆವೆಲ್ ಬಗ್ಗೆ ನಿಮಗೆ ಗೊತ್ತಾದಾಗ ಟೆನ್ಷನ್ ಆಗಬಾರದು ಅಂತ. ಯಾಕಂತ ಹೇಳಿದ್ರೆ ಫೈನಲ್ ಎಕ್ಸಾಮ್ ಇದೆ ಅಂದ್ರೆ ಈಗ ಫೆಬ್ರವರಿ 28 ಇಂದ ಏನೋ ಎಕ್ಸಾಮ್ ಸ್ಟಾರ್ಟ್ ಆಗುತ್ತೆ ಅಂತ ಹೇಳಿದಾರೆ. ಮಾರ್ಚ್ ಮಂತ್ ಅಲ್ಲೆಲ್ಲ ಎಕ್ಸಾಮ್ ಏನ್ ನಡೆಯುತ್ತೆ, ಅದರಲ್ಲಿ ಯಾವ್ದಾದ್ರು ಒಂದು ಅಥವಾ ಎರಡು ಸಬ್ಜೆಕ್ಟ್ ನ ಎಕ್ಸಾಮ್ ಸ್ವಲ್ಪ ಡಿಫಿಕಲ್ಟ್ ಬಂದಿರುತ್ತೆ. ತುಂಬಾ ಅಲ್ಲ, ಸ್ವಲ್ಪ ಡಿಫಿಕಲ್ಟ್ ಬಂದಿರುತ್ತೆ. ಆ ಟೈಮಲ್ಲಿ ಎಕ್ಸಾಮ್ ಹಾಲಲ್ಲಿ ಕುತ್ಕೊಂಡಾಗ ವಿದ್ಯಾರ್ಥಿಗಳು ಟೆನ್ಷನ್ ಮಾಡಿಕೊಂಡು ಓದ್ರದನ್ನು ಕೂಡ ಮರಿಬಾರ್ದು. ಇದನ್ನ ಗಮನದಲ್ಲಿ ಇಟ್ಕೊಂಡು ಡಿಫಿಕಲ್ಟ್ ಎಕ್ಸಾಮ್ಗೆ ವಿದ್ಯಾರ್ಥಿಗಳು ಪ್ರಿಪೇರ್ ಆಲ್ರೆಡಿ ಆಗಿರ್ಲಿ ಅಂತ ಈ ಪ್ರಿಪರೇಟರಿ ಎಕ್ಸಾಮ್ ಏನಿದೆ ಅದನ್ನ ಸ್ವಲ್ಪ ಡಿಫಿಕಲ್ಟ್ ಇರೋ ರೀತಿನ ನಡೆಸ್ತಾರೆ. ಅಂದ್ರೆ ಕ್ವಶನ್ಸ್ ಆಗಿರ್ಬೋದು, ಕ್ವಶನ್ ಪೇಪರ್ನ ಡಿಫಿಕಲ್ಟಿ ಲೆವೆಲ್ ಆಗಿರ್ಬೋದು ಸ್ವಲ್ಪ ಜಾಸ್ತಿನೇ ಇರುತ್ತೆ ಫೈನಲ್ ಎಕ್ಸಾಮ್ಗಿಂತ. ಇದರಿಂದ ಏನಾಗಿದೆ ಅಂತ ಹೇಳಿದ್ರೆ, ನಾನು ಹಿಂದಿನ ವರ್ಷಗಳಲ್ಲೂ ಕೂಡ ತುಂಬಾ ವಿದ್ಯಾರ್ಥಿಗಳು ನೋಡಿದ್ದೀನಿ. ನೀವು ನಿಮ್ಮ ಸೀನಿಯರ್ಸ್ ಏನಿದ್ದಾರೆ ಅವ್ರನ್ನ ಕೇಳಿದ್ರೆ ಅವರು ಕೂಡ ಹೇಳ್ತಾರೆ, ಪ್ರಿಪರೇಟರಿ ಎಕ್ಸಾಮ್ ಏನಿದೆ ಅದಕ್ಕಿಂತ ಫೈನಲ್ ಎಕ್ಸಾಮ್ ಅಲ್ಲೇ ಪರ್ಸೆಂಟೇಜ್ ಜಾಸ್ತಿ ಆಗತ್ತೆ. ಅಂದ್ರೆ ಫೈನಲ್ ಎಕ್ಸಾಮ್ ರಿಸಲ್ಟ್ ಏನಿದೆ ಅದು ಪ್ರಿಪರೇಟರಿ ಎಕ್ಸಾಮ್ಗಿಂತ ಜಾಸ್ತಿ ಇರುತ್ತೆ. ಒಂದೇ ಒಂದು ಕಂಡೀಷನ್, ನೀವು ಚೆನ್ನಾಗಿ ಪ್ರಿಪರೇಷನ್ ಕಂಟಿನ್ಯೂಸ್ ಆಗಿ ನಡೆಸ್ತಾ ಇರಬೇಕು. ಸೊ ಪ್ರಿಪರೇಟರಿ ಎಕ್ಸಾಮ್ ಅನ್ನ ಚೆನ್ನಾಗಿ ಬರೀರಿ. ನೀವು ಚೆನ್ನಾಗಿ ಪ್ರಿಪರೇಷನ್ ನಡೆಸ್ತಾ ಇದ್ರೆ ಮುಂದೆ ಫೈನಲ್ ಎಕ್ಸಾಮ್ ಅಲ್ಲಿ ಇದ್ದ ನಿಮ್ಮ ರಿಸಲ್ಟ್ ಪ್ರಿಪರೇಟರಿ ಎಕ್ಸಾಮ್ಗಿಂತ ಜಾಸ್ತಿನ ಆಗುತ್ತೆ. ಆಲ್ ದ ಬೆಸ್ಟ್.